ನನ್ನ ಹೆಸರು ಶ್ರೀ ರಾಮಕೃಷ್ಣ ಭಟ್ ಅಂತ. ನನ್ನನ್ನು ಎಲ್ಲರೂ ಪ್ರಗತಿಪರ ರೈತ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನೆ ಅಮುಜಿ, ಕೆಂಜೂರು ಗ್ರಾಮ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. 3ನೇ ಕ್ಲಾಸಲ್ಲಿರುವಾಗಲೇ ನನಗೆ ಬೇಸಾಯ, ಕೃಷಿ, ತೋಟದ ಬಗ್ಗೆ ತುಂಬ ಇಂಟ್ರೆಸ್ಟು. 3ನೇ ಕ್ಲಾಸಿಂದ ಮತ್ತು 5ನೇ ಕ್ಲಾಸು, ಹೈಸ್ಕೂಲು, ಆಮೇಲೆ ಎಜುಕೇಷನ್ ಮುಗಿಯೋ ತನಕ ನಂಗೆ ಕೃಷಿ ಆದಿತ್ಯವಾಗಲ ರಜೆಯಲ್ಲಿ ಮನೆಗೆ ಬಂದಾಗ ಅಪ್ಪನಿಗೆ ಬೇಸಾಯದಲ್ಲಿ, ತೋಟದಲ್ಲಿ, ಕೃಷಿಯಲ್ಲಿ ಸಹಾಯ ಮಾಡ್ತಿದ್ದೆ. ಆಮೇಲೆ ನನಗೆ ಆ 3ನೇ ಕ್ಲಾಸಿಂದ ಇಂದು ತನಕ ಸಹ ನನಗೆ ಬೇಸಾಯ, ತೋಟ, ಕೃಷಿ, ತೋಟಗಾರಿಕೆ ಅದು ತುಂಬ ಇಷ್ಟ. ಸಾಮಾನ್ಯ 54 ವರ್ಷದಿಂದ ನಾನು ಬೇಸಾಯ ಮಾಡ್ತಾಯಿದ್ದೇನೆ, ಕೃಷಿ ಮಾಡ್ತಾಯಿದ್ದೆ. ಪಿಜ್ಜ, ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಇವರೆಲ್ಲ ಈ ವ್ಯವಸಾಯ, ಬೇಸಾಯ, ಕೃಷಿ ಬಗ್ಗೆ ತುಂಬ ಇಂಟ್ರೆಸ್ಟ್. ಆಮೇಲೆ ಹೋಗಿ ನನಗೆ ಪ್ರೇರಣೆ ಆಗುವಾಗ ನಮಗೆಲ್ಲ ಗೈಡೆನ್ಸ್ ಕೊಡ್ತಿದ್ರು. ಹೀಗೆ ಮಾಡಬೇಕು, ಅಡಿಕೆ ತೋಟ ಹೀಗೆ ಮಾಡಬೇಕು, ತೆಂಗಿನ ತೋಟ ಹೀಗೆ ಮಾಡಬೇಕು, ಬೇಸಾಯ ಫಸ್ಟ್ ಬೆಳೆ ಹೀಗೆ, ಸೆಕೆಂಡ್ ಬೆಳೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ನಾ ಸಾಮಾನ್ಯ ಎಲ್ಲ ಕಡೆ ಕೃಷಿ ಮೇಳ ಆಗ್ತದೆ. ಎಲ್ಲಿ ಬಾಗಲಕೋಟೆ, ಧಾರವಾಡ, ಶಿವಮೊಗ್ಗ, ಮೈಸೂರು, ಬೆಂಗಳೂರು, ಕಲ್ಕತ್ತಾ ಸಮೇತ ಎಲ್ಲೆಲ್ಲಿ ಕೃಷಿ ಮೇಳ ಆಗ್ತದೆ ಅಲ್ಲಿ ಹೋಗ್ತೇನೆ. ಅಲ್ಲಿ ಹೋಗಿ ಅಲ್ಲಿಯ ಅವಕೊಟ್ಟಂಥ ಸಲಹೆ ಸೂಚನೆ, ಒಂದು ಗೈಡೆನ್ಸ್ ಅಂತ ತಗೊಳ್ತೇನೆ. ಹಾಗೆ ನನ್ನ ಕೈಲಿ ನಿಮಗೆ ಗೊತ್ತಿದ್ದ ಹೇಳಿದ ರೈತರಿಗೆ ನಾನು ನನ್ನ ಸಲಹೆ ಸೂಚನೆ ಕೊಡ್ತಿದ್ದೆ. ಈ ಕೆಲವು ಕಾಲೇಜ್ ಸ್ಟೂಡೆಂಟ್ಸ್ಗಳ ಕರ್ಕೊಂಬರ್ತಾರೆ ಲೆಕ್ಚರೆಲ್ಲ, ನಮಗೆ ಕೃಷಿ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಕೊಡಬೇಕಂತೇಳಿ ನಮ್ಮ ಮನೆಗೆಲ್ಲ ಬರ್ತಾಯಿದ್ರು. ನಮ್ಮ ಮನೆಗೆ ಬಂದಾಗ ನಾನು ಒಳ್ಳೆಯ ಸಲಹೆ ಸೂಚನೆ ಕೊಟ್ಟು, ನಾವು ಅಷ್ಟು ಮಾತ್ರ ಅಲ್ಲ, ಈಗ ಕೃಷಿಕ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿ ಮತ್ತು ಕಾಲೇಜಿಗೆ ಹೋಗೋ ಮಕ್ಕಳು, ಕೃಷಿ ಕಾಲೇಜಿಗೆ ಹೋಗೋ ಮಕ್ಕಳು ನಿಮ್ಗೆ ಎಷ್ಟು ಲಾಭ ಉಂಟು, ಎಷ್ಟು ನಷ್ಟ ಉಂಟು ಕೇಳ್ತಿದ್ರು. ಲಾಭವನ್ನು ನೋಡ್ಲಿಕ್ಕೆ ಹೋಗಬಾರ್ದು, ಬೇಸಾಯ ಅಂತ ಹಾಗೆ ಲಾಭ ನಷ್ಟ ನೋಡಲಿಕ್ಕೆ ನಮ್ಗೆ ಏನು ಮಾಡಲಿಕ್ಕೆ ಆಗೋಲ್ಲ. ಅಂತೂ ಅದನ್ನು ಹಾಬಿ, ಖುಷಿ ಆಗ್ತದೆ ಮಾಡಲಿಕ್ಕೆ. ಯಾಕೆ ನಾವು ತೋಟಕ್ಕೆ ಹೋದಾಗ ನಾವು ನೀರು ಬಿಟ್ಟು ಬುಡ ಮಾಡ್ತೇವಲ್ಲ, ತೋಟಕ್ಕೆ ಹೋದಾಗ ಈ ಚಿಕ್ಕ ಮಕ್ಕಳು ಹೇಗೆ ಮಾತಾಡ್ತಾರೆ, ನಾಯಿಗಳು ಹೇಗೆ ಆಸೆ ಮಾಡಿ, ಹಾಗೆ ಆ ಅಡಿಕೆ ಎಲ್ಲ ಗಿಡಗಳಿದ್ದಾವೆ, ನಾವು ನೀರು ಬಿಟ್ಟು ಬುಡ ಮಾಡ್ತೇವೆ. ನಮ್ಮನ್ನು ಅಲ್ಲಿ ಹೋದಾಗ ನಮ್ಮನ್ನು ಮಾತನಾಡಿಸಿದಾಗ ಖುಷಿ ಆಗ್ತದೆ. ನಾನು ರೈತರಿಗೆ ಅನುಕೂಲ ಆಗುವ ಅನೇಕ ಗೌರ್ಮೆಂಟಿನ ಸವಲತ್ತುಗಳಿವೆ. ಕೆಲವು ಸಬ್ಸಿಡಿ ಇದೆ, ಬೆಳೆ ವಿಮೆ ಇದೆ, ಆಮೇಲೆ ಯಂತ್ರೋಪಕರಣ ಸಬ್ಸಿಡಿಯಲ್ಲಿ ಕೊಡ್ತಾರೆ. ಅದು ನಾನು ಉಳಿದ ರೈತರಿಗೆಲ್ಲ ಸಲಹೆ ಸೂಚನೆ ಕೊಡ್ತೇನೆ. ಎಲ್ಲಿಯೇ ಕೃಷಿ ಮೇಳ ಆಗಲಿ ನನಗೊಂದು ಹೇಳಿಕೆ ಬರ್ತದೆ. ಎಲ್ಲಿಯೇ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೆ ಕೃಷಿ ಸಂಬಂಧಪಟ್ಟಂಥ ಒಂದು ಸಭೆ ಆದರೆ ನನಗೆ ಹೇಳಿಕೆ ಕೊಡ್ತಾರೆ, ನಾನು ಹೋಗ್ತೇನೆ, ನಾನಲ್ಲಿ ಪ್ರಶ್ನೆ ಕೇಳ್ತೇನೆ. ಬ್ರಹ್ಮಾವರ ತಾಲೂಕು ಕೃಷಿಕ ಸಮಾಜದ ಡೈರೆಕ್ಟರ್ ಆಗಿದ್ದೇನೆ. ಡೈರೆಕ್ಟರ್ ಆಗಿ ಏನೆಲ್ಲ ಮಾಡಲಿಕ್ಕೆ ಸವಲತ್ತು ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಉಂಟು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ. ಮುಖ್ಯ ಬೆಳೆ ಭತ್ತ ಬದಲು ಈಗ ನಮ್ಮ ಮುಖ್ಯ ಬೆಳೆ ಅಡಿಕೆ, ನೆಕ್ಸ್ಟು ತೆಂಗು, ನೆಕ್ಸ್ಟು ಕಾಳುಮೆಣಸು, ನೆಕ್ಸ್ಟು ಗೇರು ಬೀಜ, ನೆಕ್ಸ್ಟು ವೀಳಿದೆಲೆ, ನೆಕ್ಸ್ಟು ಕೊಕ್ಕೋ, ನೆಕ್ಸ್ಟು ಪಪ್ಪಾಯಿ, ಮಾವಿನಕಾಯಿ, ಗೋಡಂಬಿ ಬೆಳೆಸ್ತೇನೆ, ಹಲಸಿನಕಾಯಿ, ಮಾವಿನಕಾಯಿ ಬೆಳೆಸ್ತೇನೆ, ಕಾಳುಮೆಣಸು ಬೆಳೆಸ್ತೇನೆ. ನಮ್ಮ ತಂದೆಗೆ ಕೃಷಿ ಬಗ್ಗೆ ತುಂಬ ಆಸಕ್ತಿ. ಆ ತಂದೆಯ ಗುಣವನ್ನು ನಾವು ಕಲ್ತ್ಕೊಂಡಿದ್ದೀವಿ. ಹಾಗೆ ಮಕ್ಕಳಿಬ್ಬರು ಅಳಿಯನು, 4 ಜನ, 5 ಜನ ನಾವೀಗ ಕೆಲಸ ಅಡಿಕೆ ತೆಗೆದು ಅಡಿಕೆಯನ್ನು ಒಟ್ಟುತ್ತಾ ಇದ್ದೇವೆ. ಮಧ್ಯಾಹ್ನ 12 ಗಂಟೆಯೊಳಗೆ ಅಡಿಕೆ ಕೊಟ್ಟು ಆಗ್ತದೆ. ಸಂಜೆ ಅಡಿಕೆಯನ್ನು ಮಾರ್ಕೆಟಿಗೆ ಕಳಿಸ್ತೇನೆ. ಇನ್ನು ಹೆಚ್ಚಿನ ತೋಟಗಾರಿಕಾ ಸಂಬಂಧಿತ ಮಾಹಿತಿಗಾಗಿ ನನ್ನ ಚಾನಲನ್ನು ಅನುಸರಿಸಿ.